ಮಹಿಳೆಯರಿಗೆ ಅನಾನುಕೂಲನೇ ಸರ್ ಇದು. ಏನು ಗೊತ್ತಾ, ಹೆಂಗಸರಿಗೆ 2,000 ಕೊಟ್ಟಂಗೆ ಮಾಡಿ ಗಂಡಸರ ಜೊಬಲ್ಲಿ 4-5 ರೂಪಾಯಿ ಕೀಳೋ ಕೆಲಸ ಇದು. ಬಟ್ ಇವ್ರು ಈ ಕೆಲಸ ಮಾಡಬಾರ್ದಾಗಿತ್ತು. ಮತ್ತು ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಮ್ಮದು ಬಡವ್ರ ಪಕ್ಷ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಈ ಸರಿ ಅಕ್ಕಿ ಕೊಟ್ಟಿದ್ದಾರೆ. ಎಷ್ಟು ಕೆಟ್ಟದಾಗಿ ಕೊಟ್ಟಿದ್ದಾರೆ ಅಕ್ಕಿನ. ಮತ್ತು ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟು ಕರೆಂಟ್ ಬಿಲ್ಲು ಜಾಸ್ತಿ ಮಾಡ್ತಾರಂತೆ. ಪ್ರತಿ ಒಂದು ದಿನನಿತ್ಯ ಬಳಕೆ ಸಾಮಾನು ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಅವ್ರಿಗೆ ಓಟ್ ಹಾಕಿದಾರಲ್ಲ ಕಾಂಗ್ರೆಸ್ನವ್ರಿಗೆ, ಸಿದ್ದರಾಮಯ್ಯನವ್ರಿಗೆ, ಅವರೇ ನಾವು ಯಾಕಾರು ಓಟ್ ಹಾಕಿದ್ವಪ್ಪ, ಯಾಕಾರು ಇವ್ರನ್ನ ಸೀಟಿಗೆ ತಂದ್ವಿ ಅಂತ ಪಶ್ಚಾತ್ತಾಪ ಪಡೋ ಲೆವೆಲ್ಗೆ ಅವರು ರಾಜ್ಯಭಾರ ಮಾಡ್ತಿದ್ದಾರೆ. ಸದ್ಯದಲ್ಲೇ ಕರ್ನಾಟಕ ಸೇಲ್ಗಿದೆ, ಮಾರಾಟ ಮಾಡ್ತಾರೆ ಅವರು. ಈಗ ಆಲ್ರೆಡಿ ದಿವಾಳಿ ಆಗಿದ್ದೀವಿ. KSRTC ಅವರಿಗೆ ಸಂಬಳ ಕೊಟ್ಟಿಲ್ಲ, KEB ಅವರು ಕೊಟ್ಟಿಲ್ವಂತೆ. ತುಂಬ ಹೀನಾಯವಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ. ದಯವಿಟ್ಟು ಅವರು ಆ ಕೈಲಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸೀಟಿಂದ ಕೆಳಗಿಳಿದುಬಿಟ್ರೆ ಕರೆಕ್ಟಾಗಿ ನಡ್ಸ್ಕೊಂಡೋಗಿ ಬಡವ್ರ ಬಗ್ಗರಿಗೆ ಹೆಲ್ಪ್ ಆಗುತ್ತೆ. ಜನಕ್ಕೆ ತುಂಬ ಹೊರೆ. ನಾನು ಕೇಳೋದೇನು ಗೊತ್ತಾ, ನೀವು 4 ರೂಪಾಯಿ ಜಾಸ್ತಿ ಮಾಡಿದ್ದೀರಲ್ವಾ, ರೈತರಿಗೆ ಎಷ್ಟು ಕೊಡ್ತಾ ಇದ್ದೀರಾ? ರೈತರನ್ನ ಕರೆದು ಒಂದು ಮೀಟಿಂಗ್ ಮಾಡಿದ್ದೀರಾ? ರೈತರಿಗೆ ಹೆಂಗೆ ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದೀವಿ, ನಿಮ್ಗೆ ಇಷ್ಟು ಕೊಡ್ತೀವಿ ಅಂತ ಏನಾರು ಹೇಳಿದ್ದೀರಾ? ಅದನ್ನು ಸಾರ್ವಜನಿಕರ ಗಮನಕ್ಕೆ ತಂದಿದ್ದೀರಾ? ಏನೂ ಇಲ್ಲ. ಏಕಾಏಕಿ ರಾತ್ರಿ ಹೊತ್ತು ಕಳ್ಳರು ಮಾಡ್ದಂಗೆ ನೀವು 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನಕ್ಕೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ರೈತರಿಗೆ ಎಷ್ಟು ಕೊಡ್ತೀರಾ? ಅದರಲ್ಲಿ ಅಟ್ಲೀಸ್ಟ್ 3 ರೂಪಾಯಿ ಕೊಟ್ಬಿಟ್ಟು ನೀವು 1 ರೂಪಾಯಿ ನೀವು ಇದಕ್ಕೆ ಅದನ್ನು ಖರ್ಚಿಗೆ ಅಂತ ಇಟ್ಕೋತೀರಾ? ಇಲ್ಲ, ಎಲ್ಲನೂ ನೀವೇ ನುಂಗ್ತೀರಾ. ಅದಕ್ಕೆ ಅದ್ಯಾವ ಪುರುಷಾರ್ಥಕ್ಕೆ ನೀವು ಸರ್ಕಾರ ನಡೆಸ್ತಿದ್ದೀರಿ ನೀವು? ಆಗಲ್ಲ ಅಂದಮೇಲೆ ಸೀಟ್ ಬಿಟ್ಟು ಇಳಿಬಿಡ್ಬೇಕಪ್ಪ, ಇರಬಾರ್ದು ನೀವು.